ಹಲೋ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಶೋಭಾ ಸುದೀಪ್ ವ್ಲಾಗ್ಸ್ ಕನ್ನಡ. ಹಾಗೆ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಬೆಳಗ್ಗೆ ಮಾರ್ನಿಂಗ್ ಏನೇನು ಕೆಲಸ ಇರುತ್ತೆ ಎಲ್ಲನೂ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ತಿಂಡಿ ಬಂದು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಏನೋ ಐಟಮ್ಸ್ ಬೇಕಾಗಿಲ್ಲ. ಹಾಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸ್ ಅಕ್ಕಿ ಹಾಗೆ 1 ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಎರಡೂ ಚೆನ್ನಾಗಿ ನೀರಲ್ಲಿ ಮೊದಲಿಗೆ ತೊಳೆದಿಟ್ಕೋತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಾಕೋದ್ರಿಂದ ಒಳ್ಳೆಯದು, ಯಾಕಂದರೆ ತುಂಬಾ ಡಸ್ಟ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಐಟಮ್ಸು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ 3, ಕರಿಬೇವು ಸೊಪ್ಪು ಹಾಗೆ ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ಸ್ ಬೇಕಾಯ್ತದೆ, ಜಾಸ್ತಿ ಏನೋ ಐಟಮ್ಸ್ ಇಲ್ಲ, ಸ್ವಲ್ಪನೇ. ಹಾಗೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಒಂದು ಕುಕ್ಕರು ಇಟ್ಕೊಂಡು ಮೊದಲಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಬ್ಳಿಗೆ ಆಗಿರೋದ್ರಿಂದ 3 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅದಾದ ನಂತರ ಕರಿಬೇವು ಸೊಪ್ಪು, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಜೀರಿಗೆನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ತೊಳೆದಿಟ್ಕೊಂಡಿರ್ತೀವಿ ಅಕ್ಕಿಯಾಗಿ ಹೆಸರು ಬೇಳೆನ ಅದನ್ನು ಹಾಕ್ಕೊಳ್ಳೋದು. ಕುಕ್ಕರ್ಗೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೋತೀನಿ, ಯಾಕಂದರೆ ಖಾರ ಪೊಂಗಲ್ಗೆ ನೀರು ಜಾಸ್ತಿ ಹಾಕಬೇಕು, ಯಾಕಂದರೆ ಅದು ಸ್ವಲ್ಪ ತೆಳ್ಳಗೆ ಆಗಬೇಕು. ಹಾಗಾಗಿ ನೀರನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ನ ನೀರು ಹಾಕೋತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು. ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೋತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅದಾದ ನಂತರ ಅದು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ 2 ವಿಸಿಲ್ ಹೊಡ್ಸಿದ್ರೆ ಖಾರ ಪೊಂಗಲ್ ರೆಡಿನೇ ಆಗುತ್ತೆ. ಇದು ಆಫೀಸ್ಗೆ ಹೋಗೋರಿಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ 2 ವಿಸಿಲ್ ಕೂಡ ಬಂದಿತ್ತು. ತೆಗೆದು ನೋಡ್ತಾ ಇದ್ದೆ ಹೇಗಾಗಿದೆ ಖಾರ ಪೊಂಗಲ್ಲು ಅಂತ. ನೀವು ನೋಡ್ತಾ ಇರ್ಬೋದು ನೀರು ಕಡಿಮೆ ಅಂತಲೇ ಅನಿಸುತ್ತೆ, ಬಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಪರ್ಫೆಕ್ಟ್ ಅಂತಲೇ ಅನ್ನಿಸ್ತು. ನಾನಿಲ್ಲಿ ನೀರೇನೂ ಆ್ಯಡ್ ಮಾಡಿಲ್ಲ, ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇದು ಅರ್ಜೆಂಟ್ಗೆ ಬೇಗ ಆಗೋ ತಿಂಡಿ ಅಂದರೆ ಖಾರ ಪೊಂಗಲ್. ತಿನ್ನೋದಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಜಾಸ್ತಿ ಐಟಮ್ಸು ಬೇಡ, ಟೊಮೆಟೊ, ಈರುಳ್ಳಿ ಇದೇನೂ ಅವಶ್ಯಕತೆಯೇ ಇಲ್ಲ. ಬರೀ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸು, ಅರಿಶಿಣದ ಪುಡಿ, ಅಕ್ಕಿ ಹೆಸರು ಬೇಳೆ ಇದ್ದರೆ ಸಾಕಾಗುತ್ತೆ. ಹಾಗೆ ತಿಂಡಿ ಕೂಡ ಮುಗಿಸ್ಕೊಂಡಿದ್ದಾಯಿತು. ಮಧ್ಯಾಹ್ನ ತುಂಬಾ ಬಿಸಿಲಿರೋದ್ರಿಂದ ಯಾವುದಾದ್ರೂ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಫ್ರಿಜ್ಜಲ್ಲಿ ಮ್ಯಾಂಗೋ ಕೂಡ ಇತ್ತು, ಹಾಗಾಗಿ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಇದು ಜ್ಯೂಸ್ ಅಲ್ಲ, ಮ್ಯಾಂಗೋ ಸ್ಮೂತಿ ಮಾಡ್ತಾಯಿದ್ದೀನಿ. ಹಾಗೆ ಈ ಬಿಸಿಲಿಗೆ ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ರೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಒಂದು ದಿವಸ ಮಳೆನೂ ಕೂಡ ಬರ್ತಾ ಇದೆ, ಅಂದರೆ ಅಷ್ಟೇ ಸೆಕೆನೂ ಕೂಡ ಇದೆ. ಹಾಗೆ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಮ್ಯಾಂಗೋ ತುಂಬಾ ಸ್ವೀಟಾಗಿ ಕೂಡ ಇತ್ತು. ಇದು ಜ್ಯೂಸ್ ಕೂಡ ತುಂಬಾ ಚೆನ್ನಾಗಾಗಿತ್ತು, ಮ್ಯಾಂಗೋ ಸ್ಮೂತಿ. ಇದಕ್ಕೆ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಏನು ಟೈಮ್ ಕೂಡ ಹಿಡಿಯಲ್ಲ. ಒಂದು 5-10 ನಿಮಿಷಕ್ಕೆ ರೆಡಿನೇ ಆಗಿಬಿಡುತ್ತೆ. ಮೊದಲಿಗೆ ಮ್ಯಾಂಗೋನ ಕಟ್ ಮಾಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ನೋಡಿದ್ರೇ ಜ್ಯೂಸ್ ಕುಡಿಬೇಕು ಅಥವಾ ಮ್ಯಾಂಗೋ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಲಿ ಏನೇನು ಇಷ್ಟ ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಳ್ಳೋದು. ಹಾಗೆ ಜ್ಯೂಸ್ ಬೇಕಾದರೆ ಅದನ್ನು ಕೂಡ ಮಾಡ್ಕೊಂಡು ಕುಡ್ಕೊಳ್ಳೋದು. ಹಾಗಾಗಿ ನಾವು ಕೂಡ ಮ್ಯಾಂಗೋ ತೊಗೊಂಡು ಬಂದಿದ್ವಿ. ಮ್ಯಾಂಗೋ ಸೀಸನ್ ಮುಗಿದ್ಮೇಲೆ ನಮಗೆ ಬೇಕು ಅಂತಂದ್ರೂ ಸಿಗಲ್ಲ. ಹಾಗಾಗಿ ಸಿಕ್ಕಾಗ ಮಾಡಿಕೊಂಡು ನಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ಕೊಂಡು ತಿನ್ನಬೇಕು, ಮಾಡ್ಕೊಂಡು ಕುಡಿದ್ಬಿಡ್ಬೇಕು. ಹಾಗಾಗಿ ಮ್ಯಾಂಗೋ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಮಾವಿನ ಹಣ್ಣನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಐಸ್ ಕ್ಯೂಬು, ಸ್ವಲ್ಪ ಹಾಲು, ಸಕ್ಕರೆನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಜಾಸ್ತಿ ಏನೂ ಐಟಮ್ಸ್ ಹಾಕಿಲ್ಲ. ಕ್ವಿಕ್ಕಾಗಿ ಮ್ಯಾಂಗೋ ಸ್ಮೂತಿ ರೆಡಿನೇ ಆಯಿತು. ಹಾಗೆ ಸಣ್ಣಕ್ಕೆ ಸ್ವಲ್ಪ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ಮೂತಿ ಮೇಲ್ಗಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆಯೇ ಮಧ್ಯಾಹ್ನ ಊಟ ಕೂಡ ಮುಗಿಸಿ ಸಂಜೆ ಸ್ವಲ್ಪ ತರಕಾರಿ, ಹಾಗೆ ನಾಳೆ ಪೂಜೆಗೋಸ್ಕರ ಹಣ್ಣು, ಕಾಯಿ, ಆಮೇಲೆ
ಹೂವು ಗಂಧದ ಕಡ್ಡಿ ಎಲ್ಲ ತೊಗೊಬಂದು ಕೊಟ್ಟಿದ್ರು. ತರಕಾರಿನೂ ಕೂಡ ಮನೇಲಿ ಖಾಲಿ ಆಗಿತ್ತು, ಹಾಗಾಗಿ ಎಲ್ಲನೂ ತರಿಸಿದ್ದೆ. ಜಾಸ್ತಿ ಏನು ಖಾಲಿ ಆಗಿರಲಿಲ್ಲ, ಸ್ವಲ್ಪನೇ ಐಟಮ್ಸ್ ತೊಗೊಂಡು ಬಂದಿದ್ರು. ನಾನು ಅಲ್ಲಿ ತಂದಿದ್ದ ತರಕಾರಿ ಆಗಿರ್ಬೋದು ಅಲ್ಲಲ್ಲೇ ರೀಫಿಲ್ ಮಾಡಿಬಿಡ್ತೀನಿ, ನಾಳೆ ಎತ್ತಿಟ್ಕೊಳ್ಳೋಣ ಅಥವಾ ನಾಳೆ ತೆಗ್ದಿಡೋಣ ಆ ಥರ ಎಲ್ಲ ಇಲ್ಲ. ರೇಷನ್ ತಂದ್ರೂ ಅಷ್ಟೇ ನೈಟ್ ಎಷ್ಟೊತ್ತಾದರೂ ಆಗಲಿ ಅದನ್ನೆಲ್ಲ ರೀಫಿಲ್ ಮಾಡೇ ಮಲ್ಕೊಳ್ಳೋದು. ಹಾಗಾಗಿ ತಂದು ಕೊಟ್ಟಿದ್ರಲ್ಲ, ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಮೊದಲಿಗೆ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಗಂಧದ ಕಡ್ಡಿ ಹಾಗೆ ದೀಪದೆಣ್ಣೆ ಏನೇನು ಐಟಮ್ಸ್ ತಂದಿದ್ರು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇವರು ಕೆಲಸ ಮುಗಿಸ್ಕೊಂಡು ಬರೋದೇನೆ ನೈಟ್ ಆಗುತ್ತೆ, ಹಂಗಾಗಿ ನಾವೇನೇ ರೇಷನ್ನು ತರಕಾರಿ ಆಗಿರ್ಬೋದು ಏನೇ ತೊಗೊಂಡು ಬರೋದಾದರೂ ನಾವು ನೈಟೇ ಹೋಗ್ಬಿಟ್ಟು ತೊಗೊಂಡು ಬರ್ತೀವಿ. ಒಂದು 8 ಗಂಟೆ ಅಥವಾ 8:15 ಹೋದರೆ ನಾವು ಮನೆಗೆ ಬರೋದೇ 9 ಗಂಟೆ ಆಗುತ್ತೆ. ಅದನ್ನು ರೀಫಿಲ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋದು. ಹಾಗೆ ಇದರಲ್ಲಿ ಏನೇನು ತರಕಾರಿ ಇದೆ ಅದನ್ನೆಲ್ಲ ಮೊದಲಿಗೆ ಎತ್ತಿಟ್ಕೊತಾ ಇದ್ದೀನಿ. ನುಗ್ಗೆಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹೀರೆಕಾಯಿ ಇದನ್ನೆಲ್ಲ ತೊಗೊಂಡು ಬಂದಿದ್ರು. ನಾನು ಸ್ವಲ್ಪನೇ ಐಟಮ್ಸ್ ತರ್ತೀನಿ, 1 ವೀಕ್ ಆಗಂಗೆ ಅಷ್ಟೇ. ಅದಾದಮೇಲೆ ಬೇರೆ ತರಕಾರಿಗಳನ್ನ ತೊಗೊಂಡು ಬರ್ತೀನಿ. ಒಂದೇ ಸತಿ ತಂದು ರೀಫಿಲ್ ಮಾಡಿ ಒಂದು 15 ದಿವಸ ಈ ಥರ ಎಲ್ಲ ಮಾಡೋದಿಲ್ಲ. 1 ವೀಕ್ ಆಗಂಗೆ ಮಾತ್ರ ತರಕಾರಿನ ತೊಗೊಬರ್ತೀನಿ. ಹಾಗೆಯೇ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕವರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಎತ್ತಿಟ್ಕೊಂಡು ನೈಟ್ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನೈಟ್ ಅಡುಗೆಗೋಸ್ಕರ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನುಗ್ಗೆಕಾಯಿ ಸಿಪ್ಪೆನೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ, ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನಗೆ ನುಗ್ಗೆಕಾಯಿ ಸಾಂಬಾರು ಇಷ್ಟ, ಬಟ್ ಸುದೀಪ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆದ್ರೂ ಯಾವಾಗಾದರೂ ಒಂದೊಂದು ಟೈಮ್ ಮಾಡಿದ್ರೆ ತಿಂತಾರೆ. ಹಾಗೆಯೇ ನುಗ್ಗೆಕಾಯಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಸ್ವಲ್ಪನೇ ಹಾಕೋತಾ ಇದ್ದೀನಿ, ಒಂದೇ ಟೈಮ್ಗೆ ಆಗಿರೋದ್ರಿಂದ ಒಂದು 2 ನುಗ್ಗೆಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮಿಕ್ಕಿದ್ದು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ನುಗ್ಗೆಕಾಯಿ ಗ್ರೇವಿ ಅಥವಾ ಈ ಥರ ಏನಾದ್ರು ಮಾಡೋಣ ಅಂತ, ಬರೀ ಒಂದೇ ಥರ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ 2 ನುಗ್ಗೆಕಾಯಿನ ಸಾಂಬಾರಿಗೆ ಅಂತ ಎತ್ತಿಟ್ಟು 2 ನುಗ್ಗೆಕಾಯಿನ ಗ್ರೇವಿ ಏನಾದರೂ ಮಾಡೋಣ ಅಂತ ತೆಗ್ದಿಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ತರಕಾರಿ ಏನು ಜಾಸ್ತಿ ಆಗ್ತಾಯಿಲ್ಲ, ಬೀನಿಸು ಇದೆಲ್ಲ ಆಗ್ತಾಯಿಲ್ಲ. ಮನೇಲಿ ಆಲೂಗೆಡ್ಡೆ ಹಾಗೆಯೇ ಕ್ಯಾರೆಟ್ ಇತ್ತು, ಹಾಗಾಗಿ ಅದನ್ನು ಮಾತ್ರ ಹಾಕೋತಾ ಇದ್ದೀನಿ. ಅವರು ಇವತ್ತು ನೋಡಿದ್ದಾರೆ, ಬೀನಿಸು ಸಿಕ್ಕಲಿಲ್ವಂತೆ. ಅವ್ರು ನೋಡಿದ ಕಡೆ ಚೆನ್ನಾಗಿರಲಿಲ್ಲ, ಹಾಗಾಗಿ ತೊಗೊಂಡು ಬಂದಿಲ್ಲ. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿಲ್ಲ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಯಾವ್ದ್ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ತೊಗೊಂಡು ಬಂದಿದ್ರು. ಹಾಗೆ ಇಲ್ಲಿ 1 ಕ್ಯಾರೆಟು ಹಾಗೆ 2 ಆಲೂಗೆಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಅದಾದ ನಂತರ 1 ಟೊಮ್ಯಾಟೋನ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸಣ್ಣಕ್ಕೆ. ಹಾಗೆಯೇ ಈರುಳ್ಳಿನೂ ಕೂಡ 1 ಹಾಕೋತಾ ಇದ್ದೀನಿ. ನಾವಿಬ್ಬರಿಗೆ ಅಡುಗೆ ಮಾಡೋದ್ರಿಂದ ಒಂದೊಂದೇ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಾಯಿತು. ಅದಾದ ನಂತರ 1 ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕೋತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಬೇಳೆಲೂ ಅಷ್ಟೇ ಕಲರ್ ಹಾಕಿರ್ತಾರೆ, ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು. ತೊಳೆದಾಗ ಯೆಲ್ಲೋ ಕಲರ್ ಬರುತ್ತೆ, ಹಾಗಾಗಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಮೊದಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ತರಕಾರಿ, ಕ್ಯಾರೆಟು ಹಾಗೆಯೇ ಆಲೂಗೆಡ್ಡೆನೂ ಕೂಡ ಹಾಕೋತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅದಾದ ನಂತರ ಮನೆಯಲ್ಲೇ ಮಾಡಿಟ್ಟಿರೋ ಬೇಳೆ ಸಾಂಬಾರು ಪುಡಿ ಕೂಡ ಹಾಕೋತಾ ಇದ್ದೀನಿ 2 ಸ್ಪೂನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಎಣ್ಣೆ ಹಾಕಬೇಕು, ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ನ ಕೂಗಿಸ್ಕೊಳ್ಳೋದು. ಹಾಗೆಯೇ ನುಗ್ಗೆಕಾಯಿ ಸಾರು ಒಗ್ಗರಣೆಗೆ ಏನೇನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ನುಗ್ಗೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವರು ಕೂಡ ಚುರುಮುರಿ ತಂದಿದ್ರು. ಸಾಂಬಾರು ಮಾಡ್ತಿದ್ದಾಳೆ. ಇವಾಗ ಚುರುಮುರಿ ತಿಂದ್ಲು 2 ಪ್ಲೇಟು. ನನಗೆ ಸ್ವಲ್ಪನೂ ಉಳಿಸ್ಲಿಲ್ಲ. 2 ಪ್ಲೇಟಲ್ಲಿ ತಿಂದೆ. 2 ಪ್ಲೇಟ್ ಇವಳೇ ತಿಂದಿದ್ದಾಳೆ. ಇದೇನಿದು? ಸಾಂಬಾರು. ಓ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದಾಳೆ. ನನ್ನ ಲೆವೆಲ್ ಅಲ್ಲ ಇವಾಗ, 3 ಅಡಿ ಅಷ್ಟೇ. ನೋಡಿಲ್ಲ. ಸರಿ ಫ್ರೆಂಡ್ಸ್, ಸಾಂಬಾರೆಲ್ಲ ಮಾಡ್ತಿದ್ದಾಳೆ, ರೆಸಿಪಿ ಶೇರ್. ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವ್ರು ಫ್ರೈ ಮಾಡ್ತಿದ್ರು, ಎಲ್ಲನೂ ಸೀಸಿಟ್ಟವ್ರೆ.
ಬೆಳ್ಳುಳ್ಳಿನೂ ಜಜ್ಜಾಕಲಿಲ್ಲ, ಹಂಗೆ ಹಾಕಿರೋದು. ಬೆಳ್ಳುಳ್ಳಿ ಜಜ್ಜಾಕಿದ್ರೇ ಅದು ಟೇಸ್ಟ್ ಸಿಗೋದು, ಹಂಗಂಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ನನಗೆ ಮೊದಲೇ ಬೆಳ್ಳುಳ್ಳಿ ಹಂಗಂಗೆ ಬಾಯಿ ಸಿಕ್ಕಿದ್ರೆ ಆಗಲ್ಲ. ಹಾಗೆಯೇ ಒಗ್ಗರಣೆನೂ ಕೂಡ ಮಾಡಿದ್ದಾಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇನ್ನೊಂದ್ಸಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅದಾದ ನಂತರ ನಾವೇನು ನೆನೆಸಿಟ್ಕೊಂಡಿರ್ತೀವಿ ಹುಣಸೆಹಣ್ಣ, ಚೆನ್ನಾಗಿ ರಸ ತೆಗೆದಿಟ್ಕೊಂಡು ಈ ಟೈಮಲ್ಲಿ ಹುಣಸೆಹಣ್ಣು ಹಾಕ್ಕೊಳ್ಳೋದು. ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾನು ನುಗ್ಗೆಕಾಯಿನ ಸ್ವಲ್ಪ ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೆ, ಕುಕ್ಕರ್ಗೇನು ಹಾಕಿರಲಿಲ್ಲ. ಸಪ್ರೇಟಾಗಿ ನೀರಲ್ಲಿ ಬೇಯಿಸಿಟ್ಕೊಂಡು ಈ ಟೈಮಲ್ಲಿ ಹಾಕೋತಾ ಇದ್ದೀನಿ. ಅದರಲ್ಲಿ ಬೆಂದಿರುತ್ತೆ, ಇದರಲ್ಲಿ ಹಾಕಿ ಒಂದು 5-10 ನಿಮಿಷ ಆದರೆ ಸಾಕಾಗುತ್ತೆ. 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿನೇ ಆಗುತ್ತೆ. ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ನೈಟ್ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.